ಆ್ಯಕ್ಚುಲಿ ಏಜ್ ಆಗಿದೆ, ಸುಮಾರು ಜನ ಐಬ್ರೋಸ್ ಮಾಡಿಸ್ಕೊಂಡ್ರೆ ಹೆಂಗೆ ಕಾಣುತ್ತೋ, ತುಂಬ ಹಾಳಾಗಿ ಕಾಣುತ್ತಾ, ನೋಡೋಕೆ ಚೆನ್ನಾಗಿರುತ್ತೋ ಇಲ್ವೋ ಅಂತೆಲ್ಲ ಅನ್ಕೊಳ್ತಿರ್ತೀರಾ. ಸೊ ಹತ್ರ ಬಂದು ಮನೀಷಾ ಒಂದ್ಸಲಿ ನೀವು ನೋಡಿದ್ರೆ ತುಂಬ ನ್ಯಾಚುರಲ್ ಅಂದರೆ ನ್ಯಾಚುರಲಲ್ಲಿ ನಾನು ಐಬ್ರೋ ಸ್ಟ್ರೋಕ್ಸ್ ಮಾತ್ರ ಕೊಟ್ಟಿದ್ದೀನಿ. ಇದರಲ್ಲಿ ಮಿನಿಮಮ್ಮು ಒಂದು ಸ್ವಲ್ಪ ಡಾರ್ಕ್ನೆಸ್ ಏನಿರುತ್ತೆ ಅದು ಕಡಿಮೆ ಕೂಡ ಆಗುತ್ತೆ. ಆವಾಗ ಇನ್ನು ಇದು ಒಳಗಡೆ ಅಂಡರ್ ಟೋನಿಗೆ ಮಾತ್ರ ಇರುತ್ತೆ, ಮೇಲ್ಗಡೆ ಟೋನಲ್ಲಿ ನಿಮ್ಮ ಹೇರ್ ಮಾತ್ರನೇ ಇರುತ್ತೆ. ಸೊ ಕಲರ್ ಫಿಲ್ಲಿಂಗ್ ಮಾತ್ರ ಮಾಡಿ, ಶೇಪ್ ಮಾತ್ರ ಬೇಕು. ದಿನ ಅಮ್ಮ ಪೆನ್ಸಿಲ್ ಹಾಕೊಂಡು ಬೇಜಾರಾಗಿತ್ತು ಅಂತ ಅನ್ಸುತ್ತೆ. ಲೈಕ್ ಐಬ್ರೋಸ್ ಬೇಕು ಅಂತ ಕೇಳಿದ್ರು. ಸುಮಾರು ಜನ ಅನ್ಕೋತಿರಲ್ಲ ಏಜ್ ಆಗಿದ್ರೆ ಮಾಡಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ. ಏಜ್ ಆಗಿರೋರು ಕೂಡ ಮಾಡಿಸ್ಕೋಬೋದು. ತುಂಬ ನ್ಯಾಚುರಲ್ ಲುಕ್. ಲೈಕ್ ನೀವೇನು ಮಾಡಿಸಿದ್ರಾ ಅನ್ನೋ ನೀವು ದೂರದಿಂದ ನೋಡಿದ್ರೆ ಅಬ್ಸರ್ವ್ ಮಾಡಿ. ತುಂಬ ಹತ್ರ ಬಂದು ಫೋಕಸ್ ಮಾಡಿದ್ರೆ ಮಾತ್ರ ಸ್ಟ್ರೋಕ್ಸ್ ಕಾಣಿಸ್ಬೋದು. ತುಂಬ ದೂರದಿಂದ ನೋಡಿದ್ರೆ ನಿಮ್ಗೆ ಸ್ಟ್ರೋಕ್ಸ್ ಒಂಚೂರು ಕೂಡ ಕಾಣಿಸೋದೇ ಇಲ್ಲ. ಅಷ್ಟು ನೀಟಾಗಿ ನ್ಯಾಚುರಲ್ ಲುಕ್ ಕಾಣಿಸ್ತಾ ಇದೆ. ನಿಮಗೆ ನ್ಯಾಚುರಲ್ ಅನ್ನಿಸ್ತಾವ? ಪರವಾಗಿಲ್ಲ. ಪರವಾಗಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಅವ್ರಿಗೆ ಅಂತ ಗೊತ್ತಾಗ್ತಿರಲ್ಲ. ಇಲ್ಲ, ಪರವಾಗಿಲ್ಲ.